ಇಡೀ ಕರ್ನಾಟಕದ ರೈತರಿಗೆ ಇದೇ ಏಪ್ರಿಲ್ 1ರಿಂದ ಅಂದರೆ ಹೊಸ ಆರ್ಥಿಕ ವರ್ಷದಿಂದ 3 ಬಗೆಯ ಹೊಸ ಸಾಲಗಳನ್ನು ನೀಡಲು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ನಿರ್ಧಾರ. ರೈತರಿಗೆ ಇನ್ಮುಂದೆ ಈ ಹೊಸ ಆರ್ಥಿಕ ವರ್ಷದಿಂದ ಈ 3 ರೀತಿಯ ಸಾಲ ಸೌಲಭ್ಯಗಳನ್ನು ರೈತರಿಗೆ ಒದಗಿಸಬೇಕೆನ್ನುವ ಉದ್ದೇಶಕ್ಕಾಗಿ ಜಾರಿಗೆ ತಂದು ಆದೇಶ ಹೊರಡಿಸಲಾಗಿದೆ. ಅಂದರೆ ರೈತರನ್ನ ಆರ್ಥಿಕವಾಗಿ ಸದೃಢರನ್ನಾಗಿಸಲು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳು ವಿವಿಧ ಬಗೆಯ ಅನೇಕ ಯೋಜನೆಗಳನ್ನು ಮೇಲಿಂದ ಮೇಲೆ ಜಾರಿಗೊಳಿಸುತ್ತಾ ಬರುತ್ತಿವೆ. ಅದರಲ್ಲೂ ವಿಶೇಷವಾಗಿ ರೈತರಿಗೆ ಈ ಏಪ್ರಿಲ್ 1ರಿಂದ ಹೊಸ ಆರ್ಥಿಕ ವರ್ಷದಿಂದ ಹೊಸದಾಗಿ ಲೋನ್ ವಿತರಿಸಲು 3 ರೀತಿಯ ಹೊಸ ಲೋನಿಗೆ ಅನುಮೋದಿಸಲಾಗಿದ್ದು, ಪ್ರತಿಯೊಬ್ಬ ರೈತರು ಕೂಡ ಈ 3 ರೀತಿಯ ಸಾಲಗಳನ್ನು ಪಡೆಯಬಹುದು. ರಾಜ್ಯದಲ್ಲಿ ಜಮೀನು ಇರುವ ರೈತರಿಗೆ ಆರ್ಥಿಕವಾಗಿ ಸಹಾಯವಾಗಲೆನ್ನುವ ಉದ್ದೇಶಕ್ಕಾಗಿ ಹೊಸದಾಗಿ 3 ಲೋನ್ಗಳನ್ನು ವಿತರಿಸಲು ಸರ್ಕಾರವು ಎಲ್ಲ ಬ್ಯಾಂಕುಗಳಿಗೆ ನಿರ್ದೇಶನವನ್ನು ನೀಡಲಾಗಿದೆ. ಹಾಗಿದ್ರೆ ರೈತರು 3 ರೀತಿಯ ಹೊಸ ಕೃಷಿ ಸಾಲಗಳನ್ನು ಹೇಗೆ ಪಡೆದುಕೊಳ್ಳಬಹುದು? ಯಾವೆಲ್ಲ ಈ 3 ಲೋನ್ಗಳು ಇವೆ? ಯಾವೆಲ್ಲ ಉದ್ದೇಶಕ್ಕಾಗಿ ಹೊಸ ಲೋನ್ಗಳನ್ನು ವಿತರಿಸಲಾಗುತ್ತಿದೆ? ಲೋನ್ ಪಡೆದುಕೊಳ್ಳಲು ಏನು ಮಾಡಬೇಕು? ಎಲ್ಲ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೀಡಲಾಗಿದ್ದು, ಇಷ್ಟಕ್ಕೂ ಸರ್ಕಾರವು ಮತ್ತೆ 3 ಬಗೆಯ ಹೊಸ ಲೋನ್ಗಳನ್ನು ಜಾರಿಗೊಳಿಸಿದ್ದು, ಅವು ಯಾವುವು, ಅದನ್ನು ಹೇಗೆ ಪಡೆದುಕೊಳ್ಳಬೇಕು, ಯಾವೆಲ್ಲ ಬ್ಯಾಂಕುಗಳಲ್ಲಿ ನೀಡಲಾಗುತ್ತದೆ, ಎಲ್ಲ ಸಂಪೂರ್ಣ ಮಾಹಿತಿಯನ್ನ ತಿಳಿದುಕೊಳ್ಳಲು ತಪ್ಪದೇ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಹಾಗೂ ನೀವು ಕೂಡ ರೈತರಾಗಿದ್ದರೆ ಅಥವಾ ರೈತ ಕುಟುಂಬಕ್ಕೆ ಸೇರಿದವರಾಗಿದ್ದರೆ ರೈತರಿಗಾಗಿ ಈ 3 ಬಗೆಯ ಹೊಸ ಲೋನ್ಗಳನ್ನು ಜಾರಿಗೊಳಿಸಿರುವುದು ಇದು ಸರ್ಕಾರದ ಒಳ್ಳೆಯ ಕೆಲಸ ಎನ್ನುವ ನಿಮ್ಮ ಅಭಿಪ್ರಾಯವಾಗಿದ್ದರೆ ತಪ್ಪದೇ ವಿಡಿಯೋಗೆ ಈಗಲೇ ಒಂದು ಲೈಕ್ ಮಾಡಿ. ಕೃಷಿ ಚಟುವಟಿಕೆಗಳಲ್ಲಿ ತೊಡಗಿರುವ ರೈತರ ಆರ್ಥಿಕ ಸಬಲೀಕರಣಕ್ಕಾಗಿ ಸರ್ಕಾರ ಮತ್ತು ಬ್ಯಾಂಕುಗಳು ವಿವಿಧ ರೀತಿಯ ಸಾಲ ಸೌಲಭ್ಯಗಳನ್ನು ಒದಗಿಸುತ್ತಿವೆ. ರೈತರು ತಮ್ಮ ಅಗತ್ಯಕ್ಕೆ ಅನುಗುಣವಾಗಿ ಯಾವ ಸಾಲವನ್ನು ಪಡೆಯಬಹುದು ಮತ್ತು ಅದರ ಪ್ರಕ್ರಿಯೆ ಹೇಗಿರುತ್ತದೆ ಎಂಬ ಸಂಪೂರ್ಣ ವಿವರ ಇಲ್ಲಿದೆ. ಕೃಷಿ ಸಾಲಗಳನ್ನು ಮುಖ್ಯವಾಗಿ 3 ವಿಧಗಳಾಗಿ ವಿಂಗಡಿಸಲಾಗಿದೆ. ಮೊದಲನೆಯದು ವಾರ್ಷಿಕ ಬೆಳೆ ಸಾಲ. ಇದು ರೈತರಿಗೆ ಸಿಗುವ ಅತ್ಯಂತ ಸಾಮಾನ್ಯ ಮತ್ತು ತುರ್ತು ಸಾಲವಾಗಿದೆ. ಬೆಳೆ ಬೆಳೆಯಲು ಬೇಕಾದ ಬೀಜ, ಗೊಬ್ಬರ ಮತ್ತು ಕೂಲಿ ವೆಚ್ಚಗಳಿಗಾಗಿ ಇದನ್ನು ನೀಡಲಾಗುತ್ತದೆ. ಬಡ್ಡಿ ದರ. ಸಾಮಾನ್ಯವಾಗಿ ಈ ಸಾಲಕ್ಕೆ 4% ಬಡ್ಡಿ ಇರುತ್ತದೆ. ಆದರೆ ಕರ್ನಾಟಕದಲ್ಲಿ ಕೃಷಿ ಪತ್ತಿನ ಸಹಕಾರ ಸಂಘಗಳ ಮೂಲಕ 3 ಲಕ್ಷ ರೂಪಾಯಿಗಳವರೆಗೆ ಶೂನ್ಯ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯವಿದೆ. ಅಗತ್ಯ ದಾಖಲೆಗಳು: ಆಧಾರ್ ಕಾರ್ಡ್, ಜಮೀನಿನ ಪಹಣಿ ಮತ್ತು ಬ್ಯಾಂಕ್ ಅರ್ಜಿ ನಮೂನೆ. ವಿಶೇಷತೆ: ಪ್ರತಿ ವರ್ಷ ಈ ಸಾಲವನ್ನು ನವೀಕರಣ ಮಾಡುವುದರಿಂದ ರೈತರಿಗೆ ಹೆಚ್ಚಿನ ಅನುಕೂಲವಾಗುತ್ತದೆ. ಎರಡನೆಯದು ಮಧ್ಯಮ ಅವಧಿಯ ಸಾಲ. ಜಮೀನಿನಲ್ಲಿ ಸಣ್ಣ ಪುಟ್ಟ ಅಭಿವೃದ್ಧಿ ಕೆಲಸಗಳನ್ನು ಮಾಡಲು ಈ ಸಾಲವನ್ನು ನೀಡಲಾಗುತ್ತದೆ. ಉದ್ದೇಶ: ಬಾವಿ ತೋಡುವುದು, ಪೈಪ್ಲೈನ್ ಅಳವಡಿಕೆ ಅಥವಾ ಕೃಷಿ ಉಪಕರಣಗಳ ಖರೀದಿಗಾಗಿ ಈ ಸಾಲ ಬಳಸಬಹುದು. ಅವಧಿ ಮತ್ತು ಮಿತಿ. ಇದು ಸಾಮಾನ್ಯವಾಗಿ 5 ವರ್ಷಗಳ ಅವಧಿಯ ಯೋಜನೆಯಾಗಿದ್ದು 10 ಲಕ್ಷ ರೂಪಾಯಿಗಳವರೆಗೆ ಸಾಲ ಪಡೆಯಲು ಅವಕಾಶವಿದೆ. ದಾಖಲೆಗಳು: ಪಹಣಿ ಜೊತೆಗೆ ಇಸಿ ಮತ್ತು ನೋ ಡ್ಯೂ ಸರ್ಟಿಫಿಕೇಟ್ ಅಗತ್ಯವಿರುತ್ತದೆ. ಮೂರನೆಯದು ದೀರ್ಘಾವಧಿಯ ಸಾಲ. ದೊಡ್ಡ ಪ್ರಮಾಣದ ಕೃಷಿ ಅಭಿವೃದ್ಧಿ ಅಥವಾ ಭೂ ಸುಧಾರಣೆಗಾಗಿ ಈ ಸಾಲವನ್ನು ನೀಡಲಾಗುತ್ತದೆ. ಉದ್ದೇಶ: ಪಾಳು ಬಿದ್ದ ಭೂಮಿಯನ್ನು ಸಾಗುವಳಿ ಮಾಡುವುದು ಅಥವಾ ಬೃಹತ್ ನೀರಾವರಿ ಯೋಜನೆಗಳಿಗಾಗಿ ಈ ಸಾಲ ಸಿಗುತ್ತದೆ. ಸಾಲದ ಮಿತಿ. ಈ ಯೋಜನೆಯ ಅಡಿ ರೈತರು 20 ಲಕ್ಷ ರೂಪಾಯಿ ಅಥವಾ ಅದಕ್ಕಿಂತ ಹೆಚ್ಚಿನ ಸಾಲವನ್ನು ಪಡೆಯಬಹುದು. ಷರತ್ತು: ಸಾಲದ ಮೊತ್ತ ಹೆಚ್ಚಿರುವುದರಿಂದ ಜಮೀನಿನ ಸಂಪೂರ್ಣ ದಾಖಲೆಗಳನ್ನು ಬ್ಯಾಂಕಿಗೆ ಸಲ್ಲಿಸಬೇಕಾಗುತ್ತದೆ ಮತ್ತು ಜಮೀನನ್ನು ಗ್ಯಾರಂಟಿಯಾಗಿ ಇಡಬೇಕಾಗುತ್ತದೆ. ಇತರ ಸೌಲಭ್ಯಗಳು: ಕೇವಲ ಜಮೀನು ಇರುವವರಿಗಷ್ಟೇ ಅಲ್ಲದೆ ಜಮೀನು ಇಲ್ಲದ ರೈತರು ಕೂಡ ಹೈನುಗಾರಿಕೆ ಮತ್ತು ಮೀನುಗಾರಿಕೆ ಉದ್ದೇಶಗಳಿಗಾಗಿ ಸಾಲ ಪಡೆಯಲು ಅವಕಾಶವಿದೆ. ಗಮನಿಸಿ, ರೈತರು ಸಾಧ್ಯವಾದಷ್ಟು ಸಹಕಾರ ಸಂಘಗಳ ಮೂಲಕ ಸಾಲ ಪಡೆದರೆ ಬಡ್ಡಿರಹಿತ ಸೌಲಭ್ಯದ ಲಾಭ ಪಡೆಯಬಹುದು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ರಾಷ್ಟ್ರೀಕೃತ ಬ್ಯಾಂಕ್ ಅಥವಾ ಕೃಷಿ ಪತ್ತಿನ ಸಹಕಾರ ಸಂಘವನ್ನು ಸಂಪರ್ಕಿಸಿ.